ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿಯನ್ನು ನೆನೆಸದೆ ಇನ್ಸ್ಟೆಂಟಾಗಿ ಈ ಹಪ್ಪಳನ ಮಾಡ್ಕೊಳ್ಬೋದು. ತುಂಬಾ ಗರಿಗರಿಯಾಗಿ ಬರುತ್ತೆ, ವರ್ಷ ಪೂರ್ತಿ ಕೆಡೋದಿಲ್ಲ. ಅದಕ್ಕಾಗಿ 1 ಕಪ್ ಅಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಹುರ್ಕೊಂಡ್ಬಿಟ್ಟು ಸಬ್ಬಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಇದನ್ನು ಈಗ ನಾವು ನೀರು ಹಾಕ್ಕೊಂಡ್ಬಿಟ್ಟು ಈ ಪೇಸ್ಟನ್ನು ಕಲಿಸ್ಕೊಳ್ಬೇಕು. ಗಂಟಾಗೋದಿಲ್ಲ. ಈಗ ಒಂದು ಪ್ಯಾನ್ಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀರು ಬಿಸಿಯಾಗಿದ್ಮೇಲೆ ಈ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಈ ಥರ ಬೆಂದಮೇಲೆ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳನ ಹಾಕ್ಕೊಳ್ಬೇಕು. ಈ ಹಪ್ಪಳನ 3 ದಿನ ಸರಿಯಾಗಿ ಒಣಗಿಸ್ಕೊಳ್ಬೇಕು. 3 ದಿನ ಆಗಿದ್ಮೇಲೆ ಈ ಥರ ಹಪ್ಪಳ ರೆಡಿ ಆಗುತ್ತೆ. ಈಗ ನಾನು ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಪ್ಪಳ ರೆಡಿ ಆಗುತ್ತೆ. ತುಂಬಾನೇ ಗರಿಗರಿಯಾದಂಥ ಹಪ್ಪಳ ರೆಡಿ ಆಗುತ್ತೆ, ವರ್ಷ ಪೂರ್ತಿ ಕೆಡೋದಿಲ್ಲ. ನಾನು ತೋರಿಸಿದ ಅಳತೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ.